ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಅಂತೂ ಇಂತೂ ಸಿದ್ದರಾಮಯ್ಯ ಸರ್ಕಾರ ಓವರ್. ಇನ್ ಸ್ಟಾರ್ಟ್ ಆಫ್ ದ DK ಶಿವಕುಮಾರ್ ಪ್ರಮಾಣ ವಚನ 3ನೇ ತಾರೀಕು ಸಾಯಂಕಾಲ ಅಂತ ಅದು ಸರಳವಾಗಿ ಅದು ಕೆಲವ ತಮ್ಮ ಶಾಸಕರೊಂದಿಗೆ ಭಾಳ ಸಂತೋಷ ಪಡುವಂಥ ವಿಷಯ ಇದು. ಯಾಕಂದರೆ ವನ ಆಡಂಬರ ಮತ್ತೇನು ಮಾಡುವಂಥದ್ದು ಇವೆಲ್ಲ ಅನಗತ್ಯ ಅಂತ. ಸರಳ ಆಡಳಿತಕ್ಕೆ ಸರಳವಾಗಿ ಎಂಟ್ರಿ ಆಗುವಂಥ ಶಿವಕುಮಾರ್ ಅವ್ರ ಮುಂದೆ ದೊಡ್ಡ ಸವಾಲುಗಳಿದ್ದಾವೆ. ಮೊದಲನೇ ದೊಡ್ಡ ಸವಾಲು ಸಿದ್ದರಾಮಯ್ಯರ ಬೆಂಬಲಿತ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡು ಜೊತೆಗೆ ಸಿದ್ದರಾಮಯ್ಯನ ಸಹಿತ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು. ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇನ್ನು ಎರಡನೇದು ಭಾಳ ದೊಡ್ಡ ಸವಾಲು ಏನಪ್ಪ ಅಂದ್ರೆ ಬಹು ಪ್ರಮುಖ. ಸಿದ್ದರಾಮಯ್ಯರಿಗಿಂತ ನಾವು ಒಂದು ಕೈ ಮೇಲು ಒಳ್ಳೆಯ ಆಡಳಿತ ಕೊಡುವಲ್ಲೇ ಅನ್ನೋದು ತೋರಿಸ್ಬೇಕಾಗ್ಯದ. ಹಾಗಾದ್ರೆ ಮಾಡಬೇಕಾಗಿದ್ದು ಏನು ಅವ್ರು ಇವತ್ತು? ಎಷ್ಟು ಮಂದಿ ತೊಗೊಳ್ತಾರೋ ಎಷ್ಟು ಮಂದಿ ಬಿಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಮುಖ್ಯಮಂತ್ರಿಯ ಒಂದು ಡಿಸ್ಕ್ರಿಷನರಿ ಪವರ್, ಅವರ ಆಲೋಚನೆಗೆ ಅವರ ಒಂದು ನೋಡುವ ದೃಷ್ಟಿಗೆ ಬಿಟ್ಟಂಥ ವಿಷಯ. ಹೇಳ್ಬೋದು ಇವತ್ತು ಅವ್ರನ್ನ ತೊಗೊಳ್ರಿ ಇವ್ರನ್ನ ತೊಗೊಳ್ರಿ ಅಂತೇಳಿ. ಮತ್ತು ಇದರಲ್ಲಿ ಹೈಕಮಾಂಡ್ ಅಂತ ಹಸ್ತಕ್ಷೇಪ ಮಾಡೋದು ಗ್ಯಾರಂಟಿ. ಯಾಕಂದರೆ ಹೈಕಮಾಂಡದ ಆಶೀರ್ವಾದದಿಂದ ಇವತ್ತು ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ ಇದರ ಅರ್ಥ ಇಲ್ಲಿ ಯಾರನ್ನು ತೆಗೆದುಕೊಂಡ್ರು ರಾಹುಲ್ ಗಾಂಧಿಯವರ ಒಪ್ಪಿಗೆ ಇಲ್ಲದೆ ಯಾರನ್ನು ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯ. ಅಂದರೆ ಇದರ ಅರ್ಥ ಇಂಡೈರೆಕ್ಟಾಗಿ ರಾಹುಲ್ ಗಾಂಧಿಯವರು ಸಹ ಆಡಳಿತ ಮಾಡಿದಂಗೆ. ಇದರಲ್ಲಿ ಎರಡು ಮಾತಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಭಾಳ ಕಷ್ಟದ ಕೆಲಸ ಇರ್ತದೆ, ತಂತಿ ಮೇಲೆ ನಡೆದಂಗೆ ಇರ್ತದೆ. ಎಲ್ಲರನ್ನೂ ಒಪ್ಪಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು DK ಶಿವಕುಮಾರ್ ಅವ್ರ ಮೇಲದ. ಅದನ್ನು ಅವ್ರು ನಿಭಾಯಿಸ್ತಾರ ಅನ್ನುವಂಥದ್ದು. ಯಾಕಂದ್ರೆ ಈಗ ಒಂದು ದೊಡ್ಡ ವ್ಯಾಕ್ಯೂಮ್ ನಿರ್ಮಾಣ ಆಗ್ಯದ. ಸಿದ್ದರಾಮಯ್ಯರಂಥ ಒಂದು ದೊಡ್ಡ ಶಕ್ತಿ ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ಸೇರಿಸಿಕೊಂಡು ಹಾನಿ ಆಗದಂಗೆ, ಖಜಾನೆ ಖಾಲಿ ಆಗದಂಗೆ ಉಳಿಸ್ಕೊಂಡು ಹೊಂಟಂಥ ಅವರ ಆರ್ಥಿಕ ನೀತಿ ನೋಡ್ರಿ. ಇವತ್ತು ರಾಷ್ಟ್ರ ಮಟ್ಟದಲ್ಲೇ 2014 ಪೂರ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಅದರ ನಂತರ ಇವತ್ತಿನವರೆಗೆ ನಮ್ಮ ಮೋದಿಯವ್ರ ಸರ್ಕಾರದ. ಈ ಇಬ್ಬರ ಮಧ್ಯದಲ್ಲಿ ಏನು ಡಿಫ್ರೆನ್ಸಸ್ಸು ನಾವು ಅನ್ಬೋದು. ಇಲ್ಲ ಮೋದಿಯವ್ರ ಬಗ್ಗೆ ಏನೂ ಮಾತಾಡ್ರಿ, ಏನು ತಪ್ಪಿಲ್ಲ. ಅದು ಸಿಂಪಲ್ಲಾಗಿ ಕೇಳುವಂಥದ್ದು ಇಷ್ಟ. ಆವತ್ತಿನ ರೂಪಾಯಿ ಮೌಲ್ಯ ಎಷ್ಟಿತ್ತು ಮೊದಲೇ ದೊಡ್ಡ ಪ್ರಶ್ನೆ. ಆವತ್ತಿನ ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟಿದ್ದು ಮೂಲಭೂತ ಪ್ರಶ್ನೆಗಳಿವೆಲ್ಲ.